ನಮಸ್ತೆ. ಬಲಿಷ್ಠ ಭವ್ಯವಾದ ನನಗಳಿಗೆ ಜೀವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾರು ಮೊಟ್ಟ ಮೊದಲು ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಶೇರನ್ನು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹೆಚ್ಚೆಚ್ಚು ವೈಜ್ಞಾನಿಕ ಪೂರ್ಣವಾದಂಥ ಮಾಹಿತಿಯನ್ನು ವಾಸ್ತುವಿನ ಮೂಲಕ ತಿಳ್ಕೊಳ್ತಾ ಹೋಗೋಣ. ಓಕೆ, ಇವತ್ತು ವಿಶೇಷವಾಗಿ ಏನು ವಾಸ್ತು ಟಿಪ್ಸು ಅಂತ ಅನ್ನೋದಾದರೆ, ನಾಳಿದ್ದು ಹಬ್ಬ ವರಮಹಾಲಕ್ಷ್ಮಿ. ಪ್ರತಿಯೊಬ್ಬರು ಕೂಡ ಭಾರತೀಯ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರು ಕೂಡ ಬಹಳ ವಿಜೃಂಭಣೆಯಿಂದ, ಭಕ್ತಿಯಿಂದ, ಯುಕ್ತಿಯಿಂದ, ಹಾಗೆಯೇ ಆಶಾಭಾವನೆಯಿಂದ ಆಚರಿಸುವಂಥ ಒಂದು ವಿಶೇಷವಾದಂಥ ಹಬ್ಬ ಯಾವುದು ಅಂತಂದರೆ ವರಮಹಾಲಕ್ಷ್ಮಿ. ಓಕೆ, ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಅನೇಕ ರೀತಿಯಲ್ಲಿ ಪಂಡಿತರೆಲ್ಲ ಹೇಳ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ರೈಟ್, ನಾನು ವಾಸ್ತುವಿನ ಪ್ರಕಾರ ನಿಮಗೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲಿ ಶುದ್ಧತೆ ಇರುತ್ತದೋ ಅಲ್ಲಿ ಬದ್ಧತೆ ಇರ್ತದೆ, ಎಲ್ಲಿ ಬದ್ಧತೆ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ ಅಂತ ಅಂದ್ಬಿಟ್ಟು. ಓಕೆ, ಹಾಗಾಗಿ ಮನೆಯನ್ನು ಪರಿಶುದ್ಧಗೊಳಿಸುವಂಥದ್ದು ವಾಸ್ತುವಿನ ಪ್ರಕಾರ ತಾಯಿ ವರಲಕ್ಷ್ಮಿಯ ಹೇಳೋದು ಕೂಡ ಅಷ್ಟೇ. ಎಲ್ಲಿ ಶುದ್ಧತೆ ಇರುತ್ತೋ ಅಂದರೆ ಶುದ್ಧತೆ, ಮನೆ ಶುದ್ಧವಾಗಿದ್ದಾಗ ಮನಸ್ಸು ಶುದ್ಧವಾಗಿರ್ತದೆ, ಮನಸ್ಸು ಶುದ್ಧವಾಗಿದ್ದಾಗ ಹೃದಯವೂ ಶುದ್ಧವಾಗಿರ್ತದೆ, ಹೃದಯವೂ ಶುದ್ಧವಾಗಿದ್ದಾಗ ನಿನ್ನ ತನು ಮನ ಎರಡೂ ಕೂಡ ಶುದ್ಧವಾಗಿರುತ್ತೆ. ಯಾವಾಗ ನಿನ್ನ ತನು ಮನ ಎರಡೂ ಶುದ್ಧವಾಗಿರುತ್ತೋ ಅಲ್ಲಿಗೆ ತನ ಹುಡ್ಕೊಂಡು ಬರುತ್ತೆ ಅಂತಂದ್ಬಿಟ್ಟು ತಾಯಿ ವರಮಹಾಲಕ್ಷ್ಮಿ ಹೇಳುವಂಥದ್ದು. ನಿಮಗೆಲ್ರಿಗೂ ಗೊತ್ತು, ಅಷ್ಟ ಐಶ್ವರ್ಯಗಳು ಬೇಕು ಅಂತ ಕೇಳ್ತಾ ಇರ್ತೀವಿ. ಅಷ್ಟ ಐಶ್ವರ್ಯಗಳು ಅಂತಾರೆ, ಅಷ್ಟ ಐಶ್ವರ್ಯಗಳ ಲಕ್ಷ್ಮಿ ವರಮಹಾಲಕ್ಷ್ಮಿ. ಏನೇನು ಅಂತಂದಾಗ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ತದನಂತರ ಬಂದು ವಿದ್ಯಾಲಕ್ಷ್ಮಿ, ಜ್ಞಾನಲಕ್ಷ್ಮಿ, ಮಹಾಲಕ್ಷ್ಮಿ. ಮತ್ತೊಂದು ವಿಶೇಷವಾಗಿ ಬಂದಾಗ ಏನಾಗುತ್ತೆ ಅಂತಂತಂದರೆ, ನಮಗೆ ಎಲ್ರಿಗೂ ಕೂಡ ಯಾವ ಲಕ್ಷ್ಮಿ ಬೇಕು ಅಂತಂದಾಗ ನಮಗೆ ಬಂದ್ಬಿಟ್ಟು ಗಜಲಕ್ಷ್ಮಿ ಬೇಕು ಅಂತ ಹೇಳ್ತಾ ಇರ್ತೀನಿ. ಈ ಗಜಲಕ್ಷ್ಮಿ ಏನು ಅಂತಂದಾಗ, ನಾನು ಏನಕ್ಕೆ ವಿಶೇಷವಾಗಿ ಗಜಲಕ್ಷ್ಮಿಗೆ ಒತ್ತನ್ನು ಕೊಟ್ಟು ಹೇಳ್ತಾ ಇರ್ತೀನಿ ಅಂತಂದಾಗ, ಗಜಲಕ್ಷ್ಮಿ ಅಂತ ನೋಡಿದಾಗ ತಾಯಿ ಲಕ್ಷ್ಮಿ ಸೆಂಟ್ರಲ್ ಕೂತಿರ್ತಾರೆ, ಎಡ ಬಲಕ್ಕೆ ಎರಡು ಆನೆಗಳು ಏನು ಮಾಡ್ತಾ ಇರುತ್ತೆ, ಕಳಶಗಳ ಮೂಲಕ ನೀರನ್ನು ಚೆಲ್ತಾ ಇರುತ್ತೆ. ಅದು ಏನರ ದ್ಯೋತಕ ಅಂತ ತೋರಿಸಿದಾಗ ಏನಾಗುತ್ತೆ ಅಂತಂದರೆ, ಎಡಗಡೆಯಿಂದ ಒಂದು, ಬಲಗಡೆಯಿಂದ ಒಂದು. ಸೊ ಎಡಗಡೆಯಿಂದ ಬರುವಂತಹದ್ದು ಜ್ಞಾನ, ಬಲಗಡೆಯಿಂದ ಬರುವಂಥದ್ದು ಐಶ್ವರ್ಯ ಅಂತಂದ್ಬಿಟ್ಟು ಏನಾಗುತ್ತೆ, ನಮಗೆ ನಾಲೆಡ್ಜ್ ಬೇಕು, ಜೊತೆಗೆ ಪ್ರಾಸ್ಪರಿಟಿನೂ ಬೇಕು, ಪವರು ಬೇಕು, ಪ್ರಾಸ್ಪರಿಟಿನೂ ಬೇಕು. ಇದೆರಡೂ ಬೇಕು ನಮಗೆ. ಎರಡೂ ಇದ್ದಾಗಲೇ ನಾವು ಈ ಜೀವನದಲ್ಲಿ ಬಂದಿರುವಂತಹ ಜೀವನದ ಸದುದ್ದೇಶವನ್ನು ಸರಿಯಾಗಿ ಈಡೇರಿಸ್ಕೊಂಡು ಹೋಗೋದಕ್ಕೆ ಎರಡೂ ಬೇಕು, ಜ್ಞಾನನೂ ಬೇಕು, ಐಶ್ವರ್ಯನ ಬೇಕಲ್ವಾ. ಸೊ ಹಾಗಾಗಿ ಅಷ್ಟಲಕ್ಷ್ಮಿಗಳನ್ನು ನಾವು ಪೂಜೆ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಅದಕ್ಕೋಸ್ಕರ ಏನು ಮಾಡಿರ್ತಾರೆ, ನಮಗೆ ಬೆಳಗ್ಗೆ ಹೇಳ್ತಾ ಇದ್ದಂಗೆ ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಾರೆ, ಕರಾಗ್ರೆ ವಸತೆ ಲಕ್ಷ್ಮಿ, ಫಸ್ಟು ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಲ್ವಾ. ಸೊ ಯಾಕಂದರೆ ಇದು ಮೂರು ಕೂಡ ನಮಗೆ ಬೇಕಾಗುತ್ತೆ. ಏನು, ಎನರ್ಜಿನೂ ಬೇಕಾಗುತ್ತೆ, ನಾಲೆಡ್ಜು ಬೇಕಾಗುತ್ತೆ, ಆಮೇಲೆ ನಮಗೆ ಕರ್ಮದ ಸ್ಥಿತೇ ಗೌರಿ ಅಂತಾರೆ, ನಮಗೆ ಧೈರ್ಯನೂ ಬೇಕಾಗುತ್ತೆ, ಕರೇಜು ಬೇಕು, ನಾಲೆಡ್ಜು ಬೇಕು, ಎನರ್ಜಿನೇ ಬೇಕು. ಲಕ್ಷ್ಮಿ ಈಸ್ ನಥಿಂಗ್ ಬಟ್ ಎ ಗ್ರೇಟ್ ಎನರ್ಜಿ. ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ದೇಹದಲ್ಲಿ, ಭಾವದಲ್ಲಿ, ನಮ್ಮ ಮನೆಯಲ್ಲಿ ಎಲ್ಲ ಕಡೆಗೂ ಲಕ್ಷ್ಮಿಯ ಸಂಚಾರ ಚೆನ್ನಾಗಾಗ್ತಿತ್ತು ಅಂತಾನೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಅಯೋಮಯ ಆಗ್ತಾ ಇರುತ್ತೆ. ಹಾಗಾಗಿ ಮನೆಯನ್ನು ಪರಿಶುದ್ಧಗೊಳಿಸ್ಕೊಳ್ಳೋವಂಥದ್ದು, ಮನವನ್ನು ಪರಿಶುದ್ಧಗೊಳಿಸ್ಕೊಳ್ಳೋವಂಥದ್ದು, ಮೈಯನ್ನು ಪರಿಶುದ್ಧಗೊಳಿಸ್ಕೊಳ್ಳೋವಂಥದ್ದು, ಭಾವನೆಗಳನ್ನು ಪರಿಶುದ್ಧಗೊಳಿಸ್ಕೊಳ್ಳೋವಂಥದ್ದು, ನಮ್ಮ ಜೀವನದ ಉದ್ದೇಶಗಳನ್ನು ಪರಿಶುದ್ಧಗೊಳಿಸ್ಕೊಳ್ಳೋಂಥಕ್ಕೆ ಬೇಕಾಗಿರುವಂಥ ಒಂದು ಉತ್ತಮವಾದಂಥ ದಿನ ಯಾವುದು ಅಂತಂದರೆ ಈ ವರಮಹಾಲಕ್ಷ್ಮಿ. ಸೊ ಈ ವರಮಹಾಲಕ್ಷ್ಮಿ ಹಬ್ಬ ದಿನ ಎಲ್ಲರೂ ಕೂಡ ಮೈ ಮನಸ್ಸು ಮತ್ತು ಮನೆ ಎಲ್ಲವನ್ನು ಕೂಡ ಪರಿಶುದ್ಧಗೊಳಿಸ್ತಾ ಆ ತಾಯಿ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗಿ ಅಷ್ಟಲಕ್ಷ್ಮಿಯ ಅಷ್ಟ ವೈಭವಗಳನ್ನು ಪಡ್ಕೊಂಡು, ಅಷ್ಟ ಸಿರಿಗಳನ್ನು ಪಡ್ಕೊಂಡು, ಅಷ್ಟಶಕ್ತಿಗಳನ್ನು ಪಡ್ಕೊಂಡು, ದುಷ್ಟಶಕ್ತಿಗಳನ್ನು ಓಡಿಸಿ, ಶಿಷ್ಟಶಿಕ್ಷೆಗಳನ್ನು ಬೆಳೆಸಿ ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂತಹ ಜೀವನವನ್ನು ಬದುಕಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೋಬೇಕು ಅಂತಂದರೆ ತಾಯಿ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೆಲ್ಲ ಆಗಲೇಬೇಕು. ಹಾಗಾಗಿ ಹೇಳಿದ್ನಲ್ಲ, ಇಷ್ಟು ಶುದ್ಧತೆಗಳು ಬರಲೇಬೇಕಾಗುತ್ತೆ. ಶುದ್ಧತೆ ನನ್ನ ಜೀವನದಲ್ಲಿ ಬದ್ಧತೆ ಆಗಬೇಕು ಅನ್ನೋ ರೀತಿಯಲ್ಲಿ ಶುದ್ಧತೆಯನ್ನು ನಾವು ಕಾಪಾಡ್ತಾ ಹೋಗೋಣ. ಓಕೆ, ರೈಟ್. ಒಬ್ಬರು ದಕ್ಷಿಣದಲ್ಲಿ ಡೋರ್ ಅಂದರೆ ದಕ್ಷಿಣದಲ್ಲಿ ಅವರಿಗೆ ರೋಡ್ ಇದೆ ಅನಿಸುತ್ತೆ, ದಕ್ಷಿಣ ಭಾಗದಲ್ಲಿ ಯಾವ ಭಾಗದಲ್ಲಿ ನಾವು ಡೋರನ್ನು ಇಟ್ಕೊಂಡ್ರೆ ಒಳ್ಳೆಯದು ಅಂತ ಕೇಳ್ತಾ ಇದ್ದಾರೆ.
ನೋಡಿ ಸಾಧಾರಣ ಏನಾಗುತ್ತೆ ವಾಸ್ತುಲಿ ಏನಾಗುತ್ತೆ 32 ಎಂಟ್ರೆನ್ಸ್ ಬರುತ್ತೆ, 32 ಎಂಟ್ರೆನ್ಸ್ಗಳು ಬರುತ್ತೆ. ಒಂದೊಂದು ಕಡೆಗೂ 8 ಎಂಟ್ರೆನ್ಸ್ಗಳು ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ದಕ್ಷಿಣದಲ್ಲಿ ಅಂತಂದ್ರೆ 1 2 3 4 5 6 7 8 ಅಂತ ಇಟ್ಕೊಂಬೋಣ. ಓಕೆ, 1 2 3 4 5 6 7 8 ಈ ರೀತಿ ನೋಡ್ಕೋಬೇಕು ನೀವು. ದಕ್ಷಿಣದಲ್ಲಿ ನೋಡಿಕೊಂಡು ಇದರಲ್ಲಿ ಏನು ಮಾಡ್ಬೋದು ಅಂತಂದರೆ ವಾಸ್ತು ಪ್ರಕಾರ ಇದು ಓಕೆ, ಇದು ಬೆಸ್ಟ್. 1 2 3 ಅಂದರೆ ಈಸ್ಟ್ ಕಡೆಯಿಂದ ವೆಸ್ಟ್ ಕಡೆಗೆ ಬರಬೇಕಾದಾಗೆ ಇಲ್ಲಿಂದ ತೊಗೋಬೇಡಿ, ಇಲ್ಲಿಂದ ತೊಗೊಳ್ಳಿ. ಓಕೆ, ಇದು 3ನೇದು ಓಕೆ, ವೆರಿ ಗುಡ್, ಫೈನ್. 4ನೇದು ಫ್ಯಾಂಟಾಸ್ಟಿಕ್. 3 4 ತುಂಬ ಅತ್ಯುತ್ತಮವಾದಂತಹ ಡೋರ್ ಪೊಸಿಷನ್ಸ್ ಆಗಿರುತ್ತೆ. ಎಲ್ಲ ರೀತಿಯ ಸಕಲ ಐಶ್ವರ್ಯಗಳನ್ನು ಕೊಡುವಂತಹ ಉತ್ತಮವಾದಂಥ ಸ್ಥಾನ ದಕ್ಷಿಣದಲ್ಲಿ 3 ಮತ್ತು 4ನೇದು. 2ನೇದು ಓಕೆ. 2ನೇದು ಯಾರಿಗೆ ಅಂತಂದರೆ ಯಾರು ಬೇರೆಯವ್ರಿಗೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೋ, ಕಾರ್ಪೊರೇಟ್ ಸೆಕ್ಟರಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಅವ್ರಿಗೆ ಓಕೆ. ಬಟ್ ಇಂಡಿಪೆಂಡೆಂಟ್ ಬಿಸ್ನೆಸ್ ಮಾಡಿಕೊಂಡು ನನ್ನ ಜೀವನದಲ್ಲಿ ಬೆಳಿಬೇಕು ಅಂತಂದರೆ 3 4 ಭಾಳ ಉತ್ತಮವಾದಂಥದ್ದು. ನಾನು ಸಾಕಷ್ಟು ಜನಕ್ಕೆ ಮಾಡಿದ್ದೀನಿ. ಬಿಲ್ಡಿಂಗ್ಗಳನ್ನು ಮಾಡಬೇಕಾದಾಗ ಅವರೆಲ್ಲ ಇವತ್ತಿಗೂ ಕೂಡ ನೆನೆಸ್ಕೊಳ್ತಾ ಇರ್ತಾರೆ. ದಕ್ಷಿಣದ ಬಾಗಿಲು ಅಂತಂದಾಗ ತುಂಬ ಜನ ಹೆದರ್ಸ್ಬಿಟ್ಟಿದ್ರು, ಸರ್ ನೀವು ಮಾಡಿಕೊಟ್ರಿ, ಸೂಪರ್ ಡೂಪರ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ, ಇನ್ನೊಂದು ಮನೆ ಕಟ್ಟಬೇಕು, ಅದಕ್ಕೆ ನೀವೇ ಡಿಸೈನ್ ಮಾಡಿ ಮಾಡಿಕೊಡಿ ಅಂತಂತೇಳಿ ಬಂದಿದ್ದಾರೆ. ಒಬ್ಬರು ಮನೆ ಮಾಡಿರೋದು ಅವ್ರು ಚೆನ್ನಾಗಿ ಏಳಿಗೆಯನ್ನು ಕಂಡಾದ್ಮೇಲಿಂದ 4-5 ಮನೆಗಳನ್ನು ಅವ್ರಿಗೂ ಮಾಡ್ಕೊಟ್ಟಿದ್ದೀನಿ, ಅವ್ರ ಕಡೆಯವ್ರಿಗೂ ಮಾಡ್ಕೊಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಇದು ಇರ್ಬೋದು. ಪ್ರಶ್ನೆಗಳಲ್ಲಿ ಹೆಂಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಇನ್ನೊಬ್ರು ಇದೇ ಕೇಳಿದ್ದಾರೆ, ಏನಂತಂದರೆ ಒಬ್ಬರು ಸೌತ್ಗೆ ಕೇಳಿದ್ರು, ಇನ್ನೊಬ್ರು ಏನು ಮಾಡಿದರೆ ಪೂರ್ವಕ್ಕೆ ಕೇಳಿದ್ದಾರೆ. ಪೂರ್ವಕ್ಕಾದರೆ ಏನಾಗುತ್ತೆ ಅಂತ ಅವರು ಪೂರ್ವಕ್ಕಾದರೆ ಅದೇ ಥರ ಬರುತ್ತೆ. 1 2 3 4 5 6 7 8. ಸೊ 1 2 3 4 5 6 7 8. ಓಕೆ, ಇದರಲ್ಲಿ ಅತ್ಯುತ್ತಮವಾದಂತಹ ಎಂಟ್ರೆನ್ಸ್ ಯಾವುದು ಪೂರ್ವದಲ್ಲಿ ಇದ್ದಾಗ ಅಂತಂತಂದರೆ ನಂಬರ್ 3 ಆ್ಯಂಡ್ ನಂಬರ್ 4. 3 ಮತ್ತು 4 ಭಾಳ ಚೆನ್ನಾಗಿರುತ್ತೆ. ಅಥವಾ 3 4ರ ಮಧ್ಯೆ ಬರ್ತದ ಇನ್ನೂ ಚೆನ್ನಾಗಿ, 2ರ ಪಾಸಿಟಿವ್ ಎನರ್ಜಿ ಕೂಡ ನಮಗೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಪೂರ್ವದಲ್ಲಿ ಮಾಡ್ಕೊಂಡಾಗ ಯಾವ ಕಡೆಯಿಂದ ನಾರ್ತಿಂದ ಸೌತ್ಗೆ ಹೋಗ್ಬೇಕು, ಹಿಂಗೆ ಲೆಕ್ಕ ಹಾಕ್ಬೇಕು, ಹಿಂಗಲ್ಲ. ಓಕೆ, ಸೊ ಏನೇ ಹೋದರೂ ಕ್ಲಾಕ್ ವೈಸ್ ಹೋಗ್ಬೇಕು. ಇದು ಕ್ಲಾಕ್ ವೈಸ್, ಇದು ಕ್ಲಾಕ್ ವೈಸ್. ಆಯ್ತಲ್ಲ. ಸೊ ಇಲ್ಲಿ ಮಾಡ್ಕೊಳ್ಳಿ, 3 4 ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತೀರ. ಎಸ್ಪೆಷಲಿ ಇಲ್ಲಿ ಬಂದವರಂಥದ್ದು ಮನೆಯ ಗಂಡು ಮಕ್ಕಳ ಅಭ್ಯುದಯ ಸೂಪರ್ ಡೂಪರ್ ಆಗಿರುತ್ತೆ, ಚೆನ್ನಾಗಿರ್ತದೆ. ಈ ಥರ ಎಂಟ್ರೆನ್ಸನ್ನು ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಎಲ್ರಿಗೂ ಕೂಡ ಅಷ್ಟ ವರಗಳನ್ನು ಕೊಟ್ಟು, ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು, ಅಷ್ಟ ಸಿರಿಗಳನ್ನು ಕೊಟ್ಟು, ಅಷ್ಟ ಶಕ್ತಿಗಳನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.